ಅಲ್ಲಿ ಡ್ರೋನ್ ಹಾರ್ಸಂಗಿಲ್ಲ ಅಂದರೆ ಡ್ರೋನ್ ಹಾರಿಸ್ಬಿಟ್ಟಿದ್ರು ಗೊತ್ತಿಲ್ದಿರ. ಬೆಳಗ್ಗೆ ಊಟ ಮಾಡಿದ್ರು, ತಿರ್ಗಾ ಊಟನೇ ಮಾಡಿಲ್ಲ. ಸೊ ಗೈಸ್ ಇವಾಗ ತಲಕಾವೇರಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಸೊ ಗೈಸ್ ಇಲ್ಲಿ ಒಂದು ಬೋರ್ವೆಲ್ ಇದೆ. ಎಷ್ಟು ದಿನ ಆಗೋಯ್ತು ನೋಡಿ ಬೋರ್ವೆಲ್ನ. ನಮ್ಮ ಫ್ರೆಂಡ್ ನೋಡೋಣ, ನೀರು ಬರ್ತಾನೆ ಇಲ್ಲ ಬೋರ್ವೆಲ್ಲಲ್ಲಿ. ಸೊ ಗೈಸ್ ಇವಾಗ ಎಲ್ಲಪ್ಪ ಬಂದಿದ್ದೀವಿ ಅಂದರೆ ನಾವು ಇನ್ನೊಂದು ಫಾಲ್ಸ್ ಇದೆ ಇಲ್ಲಿ. ಫಾಲ್ಸ್ ಹೆಸರೇನು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಏ ನಿಧಾನ ಬ್ರೋ, ಯಾಕೆ ಬ್ರೋ ಅಷ್ಟು ಅರ್ಜೆಂಟು? ಹಾಂ ಓಕೆ ಓಕೆ ಹಾಂ ಅದನ್ನೇ ತಗೊಂಡ್ಬಂದ್ಬಿಟ್ಟು ಸೇತುವೆ ಮಾಡಿದ್ದಾರೆ ಇವರು. ಟೆಕ್ನಾಲಜಿ ನೋಡಿ ಬ್ರೋ, ಟೆಕ್ನಾಲಜಿ ಒಂದು ತಿರ್ಗಾ ಸಂಪಾದನೆ ಬ್ರೋ. ಹಳೆ ಕಾಲದ ಟೆಕ್ನಾಲಜಿ ಇದ್ದಂಗೆ. ಹಾಂ ನಮ್ದು ಸಿಸ್ಟಮೆಟಿಕ್ ಆಗಿಲ್ಲ ಅವರು. ಹಾಂ ಏನಾಯ್ತು ಅವ್ರ ಹತ್ರ, ಏನಾಯ್ತು ಅದನ್ನೇ ಯೂಸ್ ಮಾಡ್ಕೊತ ಇದ್ದಾರೆ. ಹೌದು, ಅದಕ್ಕೆ ಹೇಳೋದು ಹಳ್ಳಿ ಜನಕ್ಕೆ ಟ್ಯಾಲೆಂಟ್ ಜಾಸ್ತಿ ಬ್ರೋ. ಇಲ್ಲಿಂದ ಒಂದು 900 ಮೀಟರ್ಸ್ ವಾಕ್ ಅಂತ ಹೇಳಿದ್ದಾರೆ. 900 ಅಂತಲ್ಲ, ಸರಿ 2 ಮಿನಿಟ್ಸ್ ವಾಕ್ ಅಂತ ಹೇಳಿದ್ದಾರೆ. ಬಟ್ ಫಾಲ್ಸು ಇಲ್ಲೇ ಕಾಣಿಸ್ತಾ ಇದೆ ನಮಗೆ, ಜಾಸ್ತಿ ದೂರ ಏನಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಫಾಲ್ಸ್ ಹೆಸರು ಏನು ಅಂತ ನೀವೇ ಕಾಮೆಂಟಲ್ಲಿ ತಿಳಿಸಿ. ಎಷ್ಟು ಜನ ಗೊತ್ತು ನಾನು ನೋಡೋಣ. ಅದೇ ಗೊತ್ತಿರೋರು ತಿಳಿಸ್ರಿ. ಗೊತ್ತಿರೋರಂದ್ರೆ ಯಾರು ಈ ಫಾಲ್ಸ್ಗೆ ಬಂದು ವಿಸಿಟ್ ಮಾಡಿದಾರೆ ಅವ್ರನ್ನ. ದಾರಿ ನೋಡಿ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದೀರಾ? ದಾರಿ ನೋಡಿ ಅಲ್ಲ ಬ್ರೋ, ನಮ್ಮ ಜನ ಇವಾಗ ಬ್ರೋ ನಾನು ಹೆಂಗೆ ಕಂಡು ಹಿಡ್ಕೊಂಡೆ ಅಂತ ಹೇಳಿ ನೀವು ಹೇಳಿ ನೋಡೋಣ. ಇನ್ನೂ ಪಾಸ್ ತೋರಿಸಿರಲ್ಲ ಬ್ರೋ. ಅಲ್ಲ ನಾನು ಹೆಂಗೆ ಅಂದ್ಬಿಟ್ಟು ಹೆಂಗೆ ಕಂಡು ಹಿಡಿದೆ ಅಂತ ನೀವು ಹೇಳಿ ನೋಡೋಣ. ಅಲ್ಲ ಬ್ರೋ, ಆ್ಯಕ್ಚುಲಾಗಿ ಏನು ಗೊತ್ತಾ, ಒಂದು ರೀಲ್ಸ್ ನೋಡ್ತಾ ಇದ್ದೆ, ಓಕೆನಾ? ಇರಿ ಬ್ರೋ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ ರೀ. ಒಂದು ರೀಲ್ಸ್ ನೋಡ್ತಾ ಇದ್ದೆ ನಾನು. ರೀಲ್ಸ್ ನೋಡುವಾಗ ನಾನು ನೋಡಿದೆ, ಅಲ್ಲಿ ಕಾಮೆಂಟಲ್ಲಿ ನೋಡಿದೆ ಫಾಲ್ಸ್ ನೇಮೇ ಬಂದಿಲ್ಲ. ಆಮೇಲೆ ನಾನೇನು ಮಾಡಿದೆ, ಸ್ಕ್ರೀನ್ಶಾಟ್ ಹಿಡ್ಕೊಂಡು ಗೂಗಲ್ ಲೆನ್ಸು ಬಂತು. ಹಾಂ ಅಷ್ಟೇ ಬ್ರೋ. ಎಲ್ಲಿ ರೋಟ್ ಇದು? ಹುಷಾರು ಬ್ರೋ, ಜಾರಿಕಾಯಿ ಇದೆಯೇನೋ ಬ್ರೋ. ಈ ಕಡೆ ದಾರಿ ಇದ್ದಂಗೆ ಅನಿಸುತ್ತೆ ಬ್ರೋ, ಈ ಕಡೆ ದಾರಿ ಐತೆ ಅನಿಸುತ್ತೆ. ಬನ್ನಿ ಈ ಕಡೆ ಒಂದು ಸರಿ ನೋಡೋಣ. ಗೋಪುರ ಹಿಡ್ಕೊಂಡು ತುಂಬ ಕಷ್ಟ, ಬಟ್ ಆದರೂ ಹಾಂ ಹೆಂಗೆ ಗೋಪುರದಲ್ಲೂ ಚಾರ್ಜಿಂಗ್ ಕಮ್ಮಿ ಐತೆ, ಬಟ್ ಆದ್ರೂ ಮಾಡೋಣ, ವ್ಲಾಗ್ ಮಾಡೋಣ. ಗೋಪುರ ಇಲ್ಲಾಂದರೆ ಮೊಬೈಲು ಯಾವುದೋ ಒಂದು. ಇಲ್ಲೊಂದು ಜಾಗದಲ್ಲಿ ಬಂದು ಕುತ್ಕೊಂಡಿದ್ದೀರಿ ನೋಡಿ, ನೀವು ಹೆಂಗಿದೆ ಅಂದ್ಬಿಟ್ಟು ಫಾಲ್ಸ್ ಅಂತೀರಿ. ಸಾಕಾಗಿದೆ. ಈ ಕಡೆ ಮೇಲೆಯಿಂದ ಎಲ್ಲ ಹರ್ಕೊಂಡ್ಬರ್ತಿರೋದು ನೀರು. ಇಲ್ಲಿ ನೋಡಿ ಏನು ಫೋರ್ಸಾಗಿ ಬೀಳ್ತಿದೆ ನೋಡಿ. ಇಲ್ಲಿ ಆ ಕಡೆ ಭತ್ತ, ಫ್ರೆಂಡ್ ಡ್ರೋನ್ ಬಿಟ್ಟಿದ್ದಾನೆ. ಡ್ರೋನ್ ಸೈನ್ಸ್ ಬೇಕು ಅಂದರೆ ಒಂದು ಐಡಿಯಾ ಆಗ್ತೀನಿ ಗೈಸ್, ಅದನ್ನು ಫಾಲೋ ಮಾಡ್ಕೊಳ್ಳಿ. ಈ ಟ್ರಿಪ್ಸ್ ಎಲ್ಲ ಆಲ್ಮೋಸ್ಟ್ ಡ್ರೋನ್ ಶಾಟ್ಸ್ ಎಲ್ಲ ಅದರಲ್ಲೇ ಬರುತ್ತೆ ನಿಮಗೆ. ಕೆಳಗಿಂದ ಒಂದು ವ್ಯೂ ಇದೆ, ಅಲ್ಲೂ ನೋಡೋಣ. ಆ ಕಡೆಯಿಂದ ಹೋಗೋಣ ಅಂತಿದ್ದೀವಿ, ನೋಡೋಣ. ಒಂದೇ ಶಾಟ್ ಡ್ರೋನ್ ಹಾಕ್ಸ್ಬಿಟ್ಟು ಹೋಗೋಣ ಅಂತಿದ್ದೀವಿ ಇವಾಗ. ಆ್ಯಕ್ಚುಲಿ ಬೆಳಗ್ಗೆ ಊಟ ಮಾಡಿದ್ವಿ, ತಿರ್ಗಾ ಊಟನೇ ಮಾಡಿಲ್ಲ. ಹೋಗಿ ಊಟ ಮಾಡಿ ಫಸ್ಟು ತಲೆ ಭಯಂಕರ ನೋಡ್ತಿದೆ. ಓಡಾಡಿರೋದು ಆ ಥರ, ರೂಟುಗಳು ಆ ಥರ ಇರೋದೆಲ್ಲ. ಬಟ್ ಆದರೂ ಇಂಥ ಜಾಗದಲ್ಲೆಲ್ಲ ಕುತ್ಕೊಂಡು ಏನು ಹೇಳಿ,
ವೀಕೆಂಡ್ ರಿಲೀಫ್ ಅಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ವಾರ ಪೂರ್ತಿ ಅಲ್ಲಿ ಕೆಲಸ ಮಾಡಿ ಇಂಥ ಜಾಗಕ್ಕೆ ಬಂದು ಕುತ್ಕೊಂಡು ಒಂದು 10 ನಿಮಿಷ ಕುತ್ಕೊಬಿಟ್ರೆ ಏನೋ ಒಂಥರ ನೆಮ್ಮದಿ. ತುಂಬ ಜನ ಅಂತಿರ್ತೀನಿ, ಯಾವಾಗಲೇ ಓಡಾಡ್ತಾ ಇರ್ತೀಯ, ಕೆಲಸ ಮಾಡಲ್ಲ, ಅದು ಇದು ಅಂದ್ಬಿಟ್ಟು. ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಬಿಡಿ ಅಷ್ಟೇ. ಸುಮ್ಮನೆ ಇವಾಗ ಆಮೇಲೆ ಮುಂದೆ ಒಂದು ದಿವಸ ನಾನು ಒಂದು ದಿವಸ ಈ ಥರ ಎಲ್ಲ ಟ್ರಿಪ್ ಹೋಗ್ಬೇಕಾಗಿತ್ತೆ ಅಂತ ಅದೇ ಕಾರಣಕ್ಕೂ ಬೇಜಾರು ಬೀಳಬೇಡಿ. ಆ ಟೈಮಲ್ಲಿ ಏನು ಮಾಡಬೇಕು ಅದು ಮಾಡಿಬಿಡಿ. ಗೊತ್ತು ಎಲ್ಲರಿಗೂ ಎಲ್ಲೂ ಆಗೋಲ್ಲ, ಮನೇಲಿ ಕಷ್ಟಗಳಿರುತ್ತೆ. ಬಟ್ ಏನು ಮಾಡೋಣ, ಆವಾಗ ಫ್ರೀ ಮಾಡ್ಕೊಂಡು ಈ ಥರ ಬನ್ನಿ, ಎಂಜಾಯ್ ಮಾಡಿ. ಬಟ್ ಯಾವುದೇ ಕಾರಣಕ್ಕಿಂತ ಪ್ಲೇಸ್ಗಳನ್ನೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ ಬಂದು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಚಾರ್ಜಿಂಗ್ ಬರೋಲ್ಲ ಗೋಪುರದಲ್ಲಿ, 24 ಇದೆ ಅಷ್ಟೇ. ನೋಡೋಣ ಬನ್ನಿ, ಮಧ್ಯಾಹ್ನ ನಾವು ಒಂದೊಳ್ಳೆ ಸೀನ್ರಿ ಸಿಕ್ಕಿದ್ರೆ ತೋರಿಸ್ತೀನಿ. ಫಾಲ್ಸ್ ನೇಮ್ ಏನು ಅಂತ ನೀವೇ ಕಮೆಂಟ್ ಹಾಕಿ. ಸೊ ಗೈಸ್, ಈ ಫಾಲ್ಸ್ನ ಮೈನ್ ವ್ಯೂ ನೋಡಿಸ್ತೀನಿ ನೋಡಿ ಗೈಸ್, ಹಿಂಗಿದೆ ಅಂತ. ಸಕ್ಕತ್ತಾಗಿದೆ ಗೈಸ್. ಈ ಕಡೆ ಸುತ್ತ ಭತ್ತ, ಸೆಂಟ್ರಲ್ ಅದೊಂದು ಫಾಲ್ಸ್ ಹರಿತಾ ಇದೆ. ಬಟ್ ನಿಜವಾಗ್ಲೂ ಕ್ರೇಜಿ. ನಾವು ಮಳೆಗಾಲದಲ್ಲಿ ಬಂದುಬಿಟ್ರೆ ಮಾತ್ರ ಇದ್ದಿದ್ದು ಸಕ್ಕತ್ತಾಗಿ ಕಾಣಿಸುತ್ತೆ. ಅಂದರೆ ಇವಾಗ ನೀರು ಕಮ್ಮಿ ಇದೆ, ಬಟ್ ಈ ಥರ ವೆದರಲ್ಲಿ ಚೆನ್ನಾಗಿದೆ ಫಾಲ್ಸ್. ಯಾವುದೇ ಥರ ಎಂಟ್ರಿ ಫೀಸ್ ಇಲ್ಲ, ರೋಡ್ ಸೈಡೇ ಬರುತ್ತೆ. ನೀವು ಆರಾಮಾಗಿ ಅಲ್ಲಿ ಜಾಗದಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಬರ್ಬೇಕು. ನೀವು ಇಲ್ಲಿ ಜಾಸ್ತಿ ದೂರನೇ ಇಲ್ಲ ಗೈಸ್, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನಡ್ಕೊಂಬರ್ಬೋದು ಆರಾಮಾಗಿ. ಚೆನ್ನಾಗಿದೆ ಗೈಸ್ ಫಾಲ್ಸ್ ಮಾತ್ರ. ನಿಮಗಿದು ಮಳ್ಳಳ್ಳಿ ಇದೇ ರೂಟಲ್ಲಿ ಮಳ್ಳಳ್ಳಿ ಫಾಲ್ಸ್ ಕೂಡ ಸಿಗುತ್ತೆ ನಿಮಗೆ. ನಿಮಗೆ ಇದು ಬಂದು ಎಲ್ಲಿಂದ ಗೊತ್ತಾ, ಧರ್ಮಸ್ಥಳದಿಂದ 25 ಕಿಲೋಮೀಟ್ರ್ ಆಗುತ್ತೆ ಧರ್ಮಸ್ಥಳದಿಂದ ಈ ಫಾಲ್ಸು. ಈ ಫಾಲ್ಸ್ ನೇಮ್ ನಾನು ಇನ್ನೂ ಹೇಳಲ್ಲ ನಾನು ಯಾರಿಗೂ, ನೀವೇ ಕಂಡಿಡೀರಿ. ನೋಡೋಣ. ನಮಸ್ಕಾರ. ಎಲ್ಲರೂ ಮಾಡಿದ್ದೀರಿ ಫಿಸ್ಟ್ ನೋಡಿ. ರೂಮ್ ಹೆಸರು ಬಂದು ಏನು ಗೊತ್ತಾ, ರೂಮ್ ಹೆಸರೇ ಕಾಣಿಸ್ತಾ ಇಲ್ವೇ, ಅದು ಪ್ಯಾಲೇಸ್ ಲಾಡ್ಜ್ ಅಂತಿದೆ ರೂಮ್ ಇದು. ಸೊ ಇಲ್ಲಿ ಬಂದು ರೂಮ್ ಮಾಡಿದ್ದೀವಿ. ರೂಮ್ ರೇಟ್ ಬಂದು ನಮ್ಗೆ ಇಲ್ಲಿ 750 ಬಿತ್ತು. ಡಿಸ್ಕೌಂಟ್ ಕೇಳಿದ್ದಕ್ಕೆ 700 ಮಾಡ್ಕೊತೀನಿ ಅಂತ ಹೇಳಿದರೆ 700 ಮಾಡ್ಕೊಂಡಿದ್ದಾರೆ. ರೂಮ್ ಚೆನ್ನಾಗಿದೆ, ಬಿಸಿನೀರು ಬರ್ತಾ ಇದೆ. ನಮಗೆ ಇದು ಬಾಗ್ಮಂಡ್ಲ ಹತ್ರ ರೂಮ್ ಮಾಡಿರೋದು ನಾವು ನೈಟು. ನಾವಿಲ್ಲಿ ಯಾಕೆ ರೂಮ್ ಮಾಡಿದ್ದಾರೋ, ಬೆಳಗ್ಗೆ ತಲಕಾವೇರಿ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು, ಇಲ್ಲಿಂದ ಹತ್ರ ಆಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ರೂಮ್ ಮಾಡಿದ್ವಿ. ಮಡಿಕೇರಿ ರೂಮ್ ಎಲ್ಲ ಕೇಳಿದ್ದಕ್ಕೆ 1500 2000 ಆ ರೇಂಜಲ್ಲಿ ಹೇಳಿದ್ರು. ಸುಮ್ಮನೆ ಯಾಕೆ ಒಂದು ಮೀಟ್ ಮಾಡ್ಕೊಂಡಿದ್ದು ಅಂದ್ಬಿಟ್ಟು ಅಷ್ಟೊಂದೆಲ್ಲ ಕೊಡೋಕ್ಕೋಗಿಲ್ಲ ನಾವು. ಸೊ ಇಲ್ಲಿ ಬಂದು ರೂಮ್ ಮಾಡಿ ಇಲ್ಲಿದ್ದೀವಿ. ರೂಮೆಲ್ಲ ಚೆನ್ನಾಗಿದೆ. ಇವಾಗ ಬೆಳಗ್ಗೆ ನೀವು ತಲಕಾವೇರಿ ಎಕ್ಸ್ಪ್ಲೇನ್ ಮಾಡೋಣ ಅಂತಿದ್ದೀವಿ. ತಲಕಾವೇರಿ ನೋಡಬೇಕು ಯಾವ ರೇಂಜಲ್ಲಿರುತ್ತೋ. ಬಟ್ ಇವಾಗಲೂ ಫಾಗ್ ಬೀಳ್ತಾ ಇದೆ. ಫಾಗ್ ಅಂದರೆ ಫಾಗ್. ಈ ಕಡೆ ಕೋಲ್ಡ್ ಜಾಸ್ತಿ ಇದೆ ಮಡಿಕೇರಿ ಕಡೆ. ನೋಡ್ಕೊಳ್ಳಿ, ಮಡಿಕೆ ಭಾಗಮಂಡಲ ಲಾಡ್ಜ್ ಇದು. ಇನ್ನೇನಿಲ್ಲ, ಆ ರೋಡಲ್ಲಿ ಫುಲ್ಲು ಅಧ್ವಾನ ರೋಡು. ಫುಲ್ ಬಾಡಿ ಏನಾಗ್ಬಿಟ್ಟಿದೆ. ಗಾಡಿ ಇರಬೇಕಲ್ಲ ಮೊದಲೇ, ಸ್ಕೂಟಿ ಕಷ್ಟ ಇದೆ. ಇವಾಗ ನೀವು ಹೋಗಿ ಮಲ್ಕೊಂಡು ಬೆಳಗ್ಗೆ ಒಂದು 5:30 ಹಂಗೆ ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ತಲಕಾವೇರಿಯಲ್ಲಿ ಬಿಡ್ತಾ ಇರೋದು ಡೈರೆಕ್ಟ್ ಆನೇಕಲ್ಲೇ. ಇನ್ನೆಲ್ಲೂ ಸ್ಟಾಪಲ್ಲೆಲ್ಲ ಕುಡ್ಕೊಂಡು ಹೋಗ್ತೀರ ಅಷ್ಟೇ, ಇನ್ಯಾವ ಪ್ಲೇಸು ಇಲ್ಲ, ಡೈರೆಕ್ಟ್ ಆನೇಕಲ್ಲೇ. ಓಕೆ ಗೈಸ್, ಎಲ್ಲರಿಗೂ ಶುಭರಾತ್ರಿ.
ಸೊ ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಆ ಕಡೆ ನೋಡಿ ಗೈಸ್, ಹಂಗೆ ನೋಡಿ ಕಳೆದೋಗ್ತಿರೋ ವ್ಯೂ ಮಾತ್ರ. ತುಂಬ ಬಿಸಿಲು. ನಾವು ಬೆಳಗ್ಗೆ ಒಂದು 5:30ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು 6:30 ಬಿಟ್ರಿ ಅಲ್ಲಿ. ಸೊ ಗೈಸ್ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಅಲ್ಲಿ ಡ್ರೋನ್ ಹಾರಿಸಂಗಿಲ್ಲ ಅಂದರೆ ಡ್ರೋನ್ ಹಾರಿಸ್ಬಿಟ್ಟಿದ್ರು, ಗೊತ್ತಿಲ್ದಿರ ಅವ್ರು ಬಂದು ಆಫೀಸರು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ರು. ಸರಿ ಅಂದ್ಬಿಟ್ಟು ಇಲ್ಲೊಂದು ಜಾಗ, ಇಲ್ಲಿ ಪಾರ್ಕಿಂಗ್ ಜಾಗ, ಇಲ್ಲೊಂದು ಜಾಗದಲ್ಲಿ ಡ್ರೋನ್ ಹಾರಿಸ್ತಾಯಿದ್ದೀರಿ. ಇಲ್ಲಿ ನೋಡೋಣ ಹೆಂಗೆ ಬರುತ್ತೆ ಶಾರ್ಟ್ಸು. ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ಅಲ್ಲೆಲ್ಲ ಒಳಗಡೆ ವೀಡಿಯೋಸು ಫೋಟೋಸ್ ಏನೂ ತೆಗಿಯೋಂಗಿಲ್ಲ. ಸೊ ಹಾಗಾಗಿ ಯಾವುದು ಒಳಗಡೆ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಬ್ಯಾಡ್ ಲಕ್. ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಗೈಸ್. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಅದೇ ದೇವಸ್ಥಾನ. ಮನೆಗಳ ಥರ ಕಾಣಿಸ್ತಿದ್ದಿಲ್ಲ, ಅದೇ ದೇವಸ್ಥಾನ. ಇವಾಗ ಇಲ್ಲಿಂದ ಬಾಗಮಂಡಲದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟು ಬಿಡ್ತಾ ಇರೋದು ಆನೆಕಲ್ಗೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಆದರೂ ಕ್ಲೌಡ್ಸ್ ಮಾತ್ರ ಸಕ್ಕತ್ತಾಗಿದೆ. ಅದು ಇವಾಗ ವಿಂಟರ್ ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಬಿಸಿಲು ಹೊಡಿತೈತೆ. ಬಟ್ ಆ ಕಡೆ ಮಾತ್ರ ನಾನು ಡ್ರೋನ್ ಶಾಟ್ಸ್ಗೊಂದು ಪೇಜ್ ಐಡಿಯಾ ಹಾಕ್ತೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಡ್ರೋನ್ ಶಾಟ್ಸ್ ಎಲ್ಲ ಅದರಲ್ಲಿ ಬರುತ್ತೆ ನಿಮಗೆ. ನೋಡಿ ಹೆಂಗಿದೆ ಅಂತ ವೆದರ್ ನೀವು ಸರಿ ನೋಡಿ. ನಮಗಿಲ್ಲಿ ಒಳಗಡೆ ಏನು ದರ್ಶನ ಏನು ಅಷ್ಟೊಂದು ಲೇಟು ಆಗಿಲ್ಲ, 5 ನಿಮಿಷ ಕೂಡ ಆಗಿಲ್ಲ. ಬೇಗ ದರ್ಶನ ಮಾಡ್ಕೊಂಬಂದಿರಿ. ದರ್ಶನ ಎಲ್ಲ ಆಗೈತೆ ಬೇಗ. ಬಟ್ ಅದೇ ಕ್ಯಾಮ್ರಾ ಒಂದು ಅಲೋ ಇದ್ದಿದ್ರೆ ಒಳಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಚೆನ್ನಾಗಿ. ಆ್ಯಕ್ಚುಲಿ ಇಲ್ಲಿನ ಕತೆ ಏನು ಅಂದರೆ, ಕಾವೇರಿ ನೀರು ಇಲ್ಲಿಂದ ಏನೋ ಉಗಮ ಆಗುತ್ತೆ ಅಂತ ಒಂದು ಕತೆ ಇದೆ. ನಿಮ್ಗೆ ಅದ್ರ ಬಗ್ಗೆ ಡೀಟೇಲಾಗಿ ನಾನು ತಿಳಿಸ್ತೀನಿ. ನಾನು ನೋಡಿ ಡ್ರೋನ್ ಹಾರಿಸ್ದೆ ನಮ್ಮ ಫ್ರೆಂಡು. ಜಾಸ್ತಿ ಸೊ ಗೈಸ್, ಇವಾಗ ತಲಕಾವೇರಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಇಲ್ಲಿ ಭಾಗಂಡೇಶ್ವರ ದೇವಾಲಯ ಭಾಗಮಂಡಲ ಇಲ್ಲಿ ಬಂದಿದ್ದೀರಿ. ಇಲ್ಲಿ ದರ್ಶನ ಮಾಡಿಕೊಂಡು ಅವನು ದೇವಸ್ಥಾನ ಒಳಗೆ ಕ್ಯಾಮ್ರಾ ಅಲ್ಲ ಐತೆಲ್ಲ ಗೊತ್ತಿಲ್ಲ. ಇದ್ದರೆ ದೇವಸ್ಥಾನ ಎಲ್ಲ ಒಂದು ರೌಂಡು ಹಾಕ್ಕೊಂಬರೋಣ. ಇಲ್ಲೆಲ್ಲ ಚಪ್ಪಲಿ ಬಿಡೋ ಜಾಗ ಐತೆ, ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಫಸ್ಟ್. ಇಲ್ಲಿದೆ ಚಪ್ಪಲಿ ಬಿಡೋ ಜಾಗ. ಬಟ್ ಇಲ್ಲಿ ಯಾರೂ ಇಲ್ಲ, ಬಿಟ್ಬಿಟ್ಟು ಹೋಗೋಣ. ಆ್ಯಕ್ಚುಲಿ ಅಲ್ಲಿ ದೊಡ್ಡ ಸೀನೆ ಆಯಿತು ತಲಕಾವೇರಿ ದೇವಸ್ಥಾನದಲ್ಲಿ. ಗೊತ್ತಿಲ್ದಿರ ಡ್ರೋನ್ ಹಾರಿಸಿ ಡ್ರೋನ್ ಫೋಟೋಸ್ ಎಲ್ಲ ಡಿಲೀಟ್ ಆಗಿ ಬಂದಿದ್ದಾಯಿತು. ನೋಡ್ಕೊಳ್ಳಿ ದೇವಸ್ಥಾನ.
ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಶ್ರೀ ಬಾಗಂಡೇಶ್ವರ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಹಾಗಾಗಿ ಒಳಗಡೆ ನಾವು ಹೋಗಿ ದೇವ್ರ ಕೈ ಮುಕ್ಕೊಂಡು ಬಂದಿದ್ದಾಯಿತು. ಒಳಗಡೆ ಆ್ಯಕ್ಚುಲಿ ಗೈಸ್ ಬಾಗಂಡೇಶ್ವರ ದೇವಾಲಯ ಮತ್ತು ಸುಬ್ರಹ್ಮಣ್ಯ ದೇವರಿದೆ, ಮತ್ತು ವಿಷ್ಣು ದೇವರಿದೆ, ಮತ್ತು ಚಾಮುಂಡಿ ಕಲ್ಲಂತ ಒಂದಿದೆ, ಅದನ್ನು ನೋಡ್ಬೋದು. ಅದು ಬಿಟ್ಟರೆ ಗಣೇಶನ ದೇವಸ್ಥಾನ ಒಂದಿದೆ. ಚೆನ್ನಾಗಿದೆ ಗೈಸ್, ಒಳಗಡೆ ಮಾತ್ರ ಸೂಪರು. ನಾವು ದರ್ಶನ ಎಲ್ಲ ನಮ್ಗೆ ದರ್ಶನ ಚೆನ್ನಾಗಾಯಿತು. ಮಹಾಮಂಗಳಾರತಿ ಕೂಡ ಆಯಿತು ನಾವು ಹೋಗೋ ಟೈಮಲ್ಲಿ. ಮಹಾಮಂಗಳಾರತಿ ಕೂಡ ನೋಡಿಕೊಂಡು ಬಂದ್ರಿ. ನೀನು ಇವಾಗ ಈ ಕಡೆ ಎಲ್ಲ ಟಿಫನ್ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಹೋಗ್ತಿರೋದು ಆನೇಕಲ್ಗೆ. ನೋಡೋಣ ಯಾವ ರೂಟಲ್ಲಿ ಹೋಗ್ತೀರಾ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ನೋಡಿ ವ್ಯೂ ನೋಡ್ಕೊಳ್ಳಿ ದೇವಸ್ಥಾನದ ಇನ್ನೊಂದ್ಸರಿ. ಒಳ್ಳೆ ಕ್ಯಾಮ್ರಾ ಅಲ್ಲೋದಿದ್ರೆ ನಿಮಗೆಲ್ಲ ತೋರಿಸ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಅಲ್ಲೋ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ. ಒಳಗಡೆ ದೇವಸ್ಥಾನ ಎಷ್ಟು ವರ್ಷ ಹಳೆಯದು ದೇವಸ್ಥಾನ ಗೊತ್ತಿಲ್ಲ ಇದು ನನಗಂತೂ, ಬಟ್ಟು ಒಳಗಡೆ ಮಾತ್ರ ಸೂಪರಾಗಿದೆ ಗೈಸ್ ದೇವಸ್ಥಾನ ಮಾತ್ರ. ನೋಡೋಣ, ನನ್ನ ಫ್ರೆಂಡು ಕೇಳ್ಬಿಟ್ಟು ಡ್ರೋನ್ ಹಾರಿಸ್ತೀನಿ ಅಂತ ಹೇಳಿದ್ದೇನೆ. ಅದರಲ್ಲೇನಾರ ಬಂದರೆ ಓಕೆ ನಿಮಗೂ ತೋರಿಸ್ತೀನಿ. ನಿಮಗೂ ಅದರಲ್ಲಿ ಒಂದ್ಸರಿ ಮೇಲಿಂದ ವ್ಯೂ ನೋಡ್ಕೊಳ್ಳಿ ನೀವು, ಡ್ರೋನ್ ವ್ಯೂನ ಅಷ್ಟೇ. ಮಹಾಮಂಗಳಾರತಿಯೆಲ್ಲ ಆಯಿತು. ಬನ್ನಿ ಇವಾಗ ಟಿಫನ್ ಮಾಡೋಣ. ಟಿಫನ್ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡೋ ಟೈಮಲ್ಲಿ ಸಿಗ್ತೀನಿ ನಿಮಗೆ. ಗೈಸ್ ಇಲ್ಲಿ ಒಂದು ಬೋರ್ವೆಲ್ ಇದೆ. ಎಷ್ಟು ದಿನ ಆಗೋಯ್ತು ನೋಡಿ ಬೋರ್ವೆಲ್ನ. ನಮ್ಮ ಫ್ರೆಂಡ್ ನೋಡೋಣ ನೀರು ಬರ್ತಾನೆ ಇಲ್ಲ ಬೋರ್ವೆಲ್ಲಲ್ಲಿ. ಇಲ್ಲ ಬಂತು ನೀರು ಬಂತು ಕೊನೆಗೆ. ದಿನ ಆಗಿತ್ತು ಅಲ್ಲ, ಕರೆಕ್ಟಾಗಿ ಒಂದು 20 ವರ್ಷದ ಮನೆಗಳ ಹತ್ರ ಈ ಥರ ಒಂದು ಬೋರ್ವೆಲ್ ಇಡ್ತಾ ಇತ್ತು. ಒಂದೊಂದು ಏರಿಯಾಗ ಒಂದೊಂದು ಬೋರ್ವೆಲ್. ಗೊತ್ತಿಲ್ಲ ಬ್ರೋ, ಕುಡ್ದಿಲ್ಲ. ಮೋಸ್ಟ್ಲಿ ಕುಡಿಬೋದು ಅನ್ಕೊಂತೀನಿ. ಇಲ್ಲೇ ಕಾವೇರಿ ನೀರು ಇರೋದ್ರಿಂದ ಕುಡಿಬೋದು. ಹಿಡ್ಕೊಂಡ್ರು ಹಾಗೆ ಬ್ರೋ ನೀವು ಸ್ವಲ್ಪ ವರ್ಕೌಟ್ ಮಾಡಿ. ಕಾವೇರಿ ನೀರು ಚೆನ್ನಾಗಿದೆ, ಅಷ್ಟೊಂದೇನು ಕಹಿ ಇಲ್ಲ.